ಹೇಳು ಆ ಖಾತೆದು ಸ್ಟಾಪ್ ಮಾಡಿ ಅದು ಮಾಡ್ಬಿಡಿ ಅದನ್ನ. ಯಾವ್ದು ಮೇಡಮ್, ಯಾವ ಖಾತೆ? ಅದೇ ಬೂದಾಳಿಂದ ಒಂದು ಖಾತೆಗೆ ಯಾವುದೋ ಹೇಳಿದ್ರಲ್ಲ ಅದು ಸ್ಟಾಪ್ ಮಾಡಿ, ಯಾವ ಗೊಂದಲ ಇದೆ ಅದು. ಯಾವುದು ಅಂತ ಗೊತ್ತಾಗ್ಲಿಲ್ಲ ಮೇಡಮ್, ಯಾವುದು ಬೂದಾಳ್ದು? ಅಲ್ಲ ಯಾವುದೋ ಒಂದು ಪೌಷ್ಟಿಕತೆದು ಹೇಳಿದ್ರಲ್ಲ ಸರ್. ಮೇಡಮ್ ಮೀಟಿಂಗಲ್ಲಿ ತೀರ್ಮಾನ ಆದಮೇಲೆ ಅದನ್ನ ಹೆಂಗೆ ಸ್ಟಾಪ್ ಮಾಡೋಕ್ಕಾಗುತ್ತೆ ನೀವು ಹೇಳಿ? ಸ್ಟಾಪ್ ಅಂತಂದ್ರೆ ಮೀಟಿಂಗಲ್ಲಿ ಗಲಾಟೆ ಆಗಿದೆ, ಆದರೆ ಕಾನ್ಸಿಯಸ್ ಮೆಂಬರ್ಗಳು ಎಲ್ಲ ಹೇಳಿದ್ದಾರೆ ಸ್ಟಾಪ್ ಮಾಡಿ. ಮೀಟಿಂಗಲ್ಲಿ ಏನು ಗಲಾಟೆ ಆಗಿಲ್ವಲ್ಲ ಮೇಡಮ್? ಮೀಟಿಂಗಲ್ಲಿ ಗಲಾಟೆ ಆಗಿಲ್ಲ ಅಂತಾನೆ ಈಗ ಗೊಂದಲ ಐತೆ, ಗೊಂದಲ ಇರೋದ್ರಿಂದ ಮಾಡ್ಬಿಡಿ ಅಲ್ಲ ಮೇಡಮ್, ಅಲ್ಲ ಮೀಟಿಂಗಲ್ಲಿ ಏನೋ ಆ ಥರ ಸಮಸ್ಯೆ ಏನಾದ್ರು ಗಲಾಟೆ ಆಗಿದ್ದಿದ್ರೆ ಅದನ್ನ ಮೆನ್ಷನ್ ಮಾಡ್ಬೋದಾಗಿತ್ತಲ್ಲೂರಾ? ಸರ್ ಗಲಾಟೆ ಆಗಿದೆಯಾ ಇಲ್ವಾ ಈಗ ಗೊಂದಲ ಅರಿಯೋ ತನಕ ಮಾಡೋದು ಬೇಡ ಅಷ್ಟೇ. ಅಲ್ಲ ಮೀಟಿಂಗಲ್ಲಿ ಏನೋ ಸಮಸ್ಯೆ ಆಗಿದೆ, ಅದು ಪ್ರೊಸೀಡಿಂಗ್ಸಲ್ಲಿ ಎಂಟ್ರಿ ಮಾಡ್ಬೇಕು ಮೇಡಮ್. ಪ್ರೊಸೀಡಿಂಗ್ಸಲ್ಲಿ ಎಂಟ್ರಿ ಆಗಿದೆ, ಮೀಟಿಂಗಲ್ಲಿ ಮಾಡಬೇಕು ಅಂತ ಮಾಡಿದ ಮೇಲೆ ಇವಾಗ ಮಾಡ್ದಲ್ಲೇ ಇದ್ರೆ ತಪ್ಪಾಗುತ್ತಲ್ವ ನಮ್ಮದು? ಈಗ ಸರಿ ಸರ್, ಅದಕ್ಕೆ ಈ ಗೊಂದಲ ಸ್ವಲ್ಪ ಬಗೆಹರಿಯೋವರೆಗೂ ಯಾವುದು ಮಾಡೋದು ಬೇಡ ಅಂತ ನಾನು ಹೇಳಿದ್ದೆ. ಅಲ್ಲ ಮೀಟಿಂಗಲ್ಲಿ ಏನು ಗೊಂದಲ ಆಗಿಲ್ವಲ್ಲ ಮೇಡಮ್? ಯಾರು ಅಪೋಸ್ ಮಾಡಿಲ್ಲ ಅದಕ್ಕೆ? ಅಲ್ಲ ಗೊತ್ತಾಯ್ತು, ಅಧ್ಯಕ್ಷ ಹಿಂಗೆ ಹೇಳಿದ್ದಾರೆ, ಅಧ್ಯಕ್ಷ ಅಪೋಸ್ ಮಾಡೋರೆ ಅಂತಾನೆ ಬರ್ಕೊಡ್ರಿ. ಅಲ್ಲ ನೀವು ಮೀಟಿಂಗಲ್ಲಿ ಅಪೋಸ್ ಮಾಡಿದ್ರೆ ಅದನ್ನ ಬರ್ಕೊಬೋದಾಗಿತ್ತು ಪ್ರೊಸೀಡಿಂಗ್ಸಲ್ಲಿ. ಇವಾಗ ಹೇಳಿದ್ರೆ ನಾನು ಮೀಟಿಂಗ್ ಹೆಂಗೆ ಪ್ರೊಸೀಡಿಂಗ್ಸ್ ಹೆಂಗೆ ಚೇಂಜ್ ಮಾಡಲಿ? ಪ್ರೊಸೀಡಿಂಗ್ಸ್ ಅಂತಲ್ಲ ಸರ್, ಈಗ ಅದೇ ಈ ಗೊಂದಲ ಪರಿಹಾರ ಆಗೋವರೆಗೂ ಅದು ಮಾಡೋದು ಬೇಡ. ಅಲ್ಲ ಗೊಂದಲ ಅಂತ ಏನು ಇಲ್ವೇ ಇಲ್ವಲ್ಲ ಮೇಡಮ್? ಗೊಂದಲ ಎಲ್ಲ ಆಯಿತು, ಮೀಟಿಂಗಲ್ಲಿ ಇದ್ವಿ ಎಲ್ಲರೂ ಪಾವತಿ ಖಾತೆ ತಾನೇ ಮಾಡಿಕೊಡಿ, ಅದರಲ್ಲಿ ಏನು ತಪ್ಪಿದೆ ಅಂತಂದ್ರು ಸರ್. ಈಗ ಹೇಳಿದ್ದಾರೆ ಅದನ್ನ, ಈ ಗೊಂದಲಗಳು ಕೆಲವು ಬಂದಿರೋವರೆಗೂ ಯಾವುದು ಮಾಡಕ್ಕೆ ಹೋಗ್ಬೇಡಿ. ಅಲ್ಲ ಏನು ಗೊಂದಲ ಅಂತ ಅರ್ಥ ಆಗ್ತಿಲ್ಲ ಮೇಡಮ್ ನನಗೆ. ಇಲ್ಲ ಅದನ್ನ ರೆಸಲ್ಯೂಷನ್ ಕ್ಯಾನ್ಸಲ್ ಮಾಡ್ತೀರಾ ಏನು ಮಾಡ್ತೀರಾ ನೋಡಿ ಮೇಡಮ್. ರೆಸಲ್ಯೂಷನ್ ಯಾರು ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ಮೇಡಮ್? ಕಾನ್ಸಿಯಸ್ ಮೆಂಬರ್ನೇ ಕೇಳ್ಬಿಟ್ಟು ಮಾಡಿರ್ ಬಿಡಿ, ಅದು ಪೆಂಡಿಂಗಲ್ಲಿ ಇಟ್ರಿ. ಅಲ್ಲ ಮೇಡಮ್, ಮೀಟಿಂಗಲ್ಲಿ ತೀರ್ಮಾನ ಆಗಿರೋದು ಮತ್ತೆ ಇದೇನು ಅರ್ಥ ಆಗ್ತಾ ಇಲ್ಲ ನನಗೆ. ಮೀಟಿಂಗಲ್ಲಿ ತೀರ್ಮಾನ ಆಗಿರೋದನ್ನ ಮಾಡಲಿಲ್ಲ ಅಂದ್ರೆ ನಾವು ತಪ್ಪಾಗುತ್ತೆ ಮೇಡಮ್. ಸರ್ ಅದು ಇನ್ನೂ ಒಂದು 3 ಡೇಸಲ್ಲಿ ಚರ್ಚೆ ಆಗೋವರೆಗೂ ಪೆಂಡಿಂಗಲ್ಲಿ ಇಡಿ, ಆಮೇಲೆ ಅದೇನು ಹೇಳ್ಬೇಕು ಅಂತ ಹೇಳ್ತಾರೆ ಅವ್ರು. ಅಲ್ಲ ಏನಾದರೂ ಸಮಸ್ಯೆ ಆಗಿದೆಯಾ, ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಏನು ಏನು ಮಾಡ್ಬೋದು ಅಂತ ಚರ್ಚೆ ಮಾಡ್ಬೋದು. ಏನು ಮೇಡಮ್? ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾರು ಹಾಕವ್ರೆ? ಯಾರು ಅವ್ರು ಕಾನ್ಸಿಯಸ್ ಮೆಂಬರೇ ಹೇಳಿದ್ದಾರೆ ಯಾರು ಮಾಡಿಸ್ಬೇಕು ಅಂತ. ಅಲ್ಲ ಮೀಟಿಂಗಲ್ಲಿ ಆ ಥರ ಏನೂ ಆಗಲಿಲ್ವಲ್ಲ ಮೇಡಮ್? ಸರ್ ಈಗ ಹೇಳಿದಾರಲ್ಲ, ಪ್ರೊಸೀಡಿಂಗ್ಸ್ ಎಲ್ಲ ಆದಮೇಲೆ ಹೆಂಗೆ ಮೇಡಮ್ ತಡೆಯಕ್ಕೆ ಸಾಧ್ಯ? ಅದನ್ನ ತಪ್ಪಾಗುತ್ತಲ್ವ? ಅಲ್ಲ ಸರ್, ಈಗ ಅವ್ರು ಹೇಳಿರೋದು ನಾನು ಹೇಳ್ತಾ ಇದ್ದೀನಿ, ಪೆಂಡಿಂಗಲ್ಲಿ ಇಡಿ ಒಂದು 3-4 ಡೇಸಲ್ಲಿ. ಅಲ್ಲ ನೆಕ್ಸ್ಟ್ ಮೀಟಿಂಗಲ್ಲಿ ಏನಾದರೂ ಯಾಕೆ ಮಾಡಲಿಲ್ಲ ಅಂತ ನನ್ನನ್ನು ಕೇಳಿದ್ರೆ, ಅಥವಾ ಅರ್ಜಿದಾರರು ಬಂದು ಅದು ಯಾಕೆ ಅಂದರೆ ಮೇಡಮ್ 45 ದಿನದಲ್ಲಿ ಅವ್ರ ಅರ್ಜಿಗಳನ್ನ ಕ್ಲಿಯರ್ ಮಾಡಬೇಕು. ಸರಿ ಸರ್, ಈ ವಾರದಲ್ಲಿ ಅವ್ರನ್ನ ಕುಂದಿರ್ಸ್ಕೊಂಡು ಕೂತ್ ಅಲ್ಲ ಮಾತಾಡಿ. ಏನಾದರೂ ಸಮಸ್ಯೆ ಏನಾದರೂ ಅಂದರೆ ಏನಾದರೂ ಅಲ್ಲಿ ಏನಾದರೂ ಫೀಲ್ಡಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಅವ್ರು ಏನು ಸಮಸ್ಯೆ ಹೇಳ್ತಾರೋ ಕಾನೂನಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಯಾಕೆ ಅಂದರೆ ಅದು ಹೊಸ ಖಾತೆನೂ ಅಲ್ಲ, ಅವ್ರ ತಾಯಿ ಹೆಸರಿಗೆ ಆಲ್ರೆಡಿ ಖಾತೆ ಇದೆ, ಅವ್ರ ತಾಯಿ ಪಾವತಿ ಆಗಿದ್ದಾರೆ, ಅವ್ರ ತಾಯಿಯಿಂದ ಮಗನ ಹೆಸರಿಗೆ ಅವ್ರ ವಂಶವೃಕ್ಷ ಒಬ್ಬನೇ ಮಗ, ಅವ್ರು ಮಾಡಬೇಕಲ್ಲ ಅವ್ರ. ಅದು ಏನಾದರೂ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಇಲ್ಲ, ನಾನು ಒಪ್ಕೊಂತೀನಿ. ಈಗ ಮಾಡಬೇಡಿ ಅಂತ ಹೇಳಿದ್ದಾರೆ, ಮಾಡೋದು ಬೇಡ. ಯಾರು ಹೇಳಿದ್ದಾರೆ ಮೇಡಮ್? ನಾನು ಅವ್ರ ಕಾನ್ಸಿಯಸ್ ಮೆಂಬರೇ ಹೇಳಿದ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದಿಲ್ಲ, ನಾನು ಯಾಕೆ ಮಾಡ್ತಾ ಇದ್ದೆ? ಅಲ್ಲ ಮೇಡಮ್, ಮೀಟಿಂಗಲ್ಲಿ ತೀರ್ಮಾನ ಆದಮೇಲೆ ಅದನ್ನು ಮಾಡಲಿಲ್ಲ ಅಂದರೆ ಅಧಿಕಾರಿಗಳು ತಪ್ಪಾಗುತ್ತೆ ಮೇಡಮ್, ನಮ್ಮ ಮೇಲೆ ಆ್ಯಕ್ಷನ್ ತಗೊಂತಾರೆ. ಹಲೋ. ಅಲ್ಲ ಮೇಡಮ್, ಈಗ ಮೀಟಿಂಗಲ್ಲಿ ತೀರ್ಮಾನ ಆದಮೇಲೆ ಹಾಂ ನಾವು ಮಾಡ್ದಲೇ ಇದ್ರೆ ಅಧಿಕಾರಿಗಳು ತಪ್ಪಾಗುತ್ತೆ ಮೇಡಮ್. ಒಂಚೂರು ನಮ್ಮ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ಸರಿ ಇರಿ. ಅಲ್ಲ ಏನಾಗುತ್ತೆ ಮೇಡಮ್, ಎಲ್ಲದಕ್ಕಿಂತ ದೊಡ್ಡದು ಪಂಚಾಯತಿ ಸಾಮಾನ್ಯ ಸಭೆ ಮೇಡಮ್. ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆದಮೇಲೆ ಅದು ಮತ್ತೆ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ? ಅಧಿಕಾರಿಗಳೇನೋ ಬೇರೆ ಥರ ಇದು ಮಾಡ್ಕೊಂಡು ಮಾಡ್ತಾ ಇಲ್ಲ ಮೇಡಮ್. ಕೆಲಸ ಇಲ್ವಾ? ಆಯ್ತು, ಒಂದು 3 ಡೇಸ್ ಲೇಟ್ ಮಾಡಿ, ಒಂದು 3-4 ಡೇಸ್ ಅಷ್ಟೇ.